ವಿಜಯ ಸಾರಥಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತೀಕ್ಷಾ. ಕೇವಲ ಬೆಂಗಳೂರು ಮಾತ್ರವಲ್ಲ, ದೇಶದ ಅತ್ಯಂತ ಹಳೆಯ ಕಾಲೇಜುಗಳಲ್ಲಿ ಇದು ಒಂದು. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಹೊರಬಂದು ಉನ್ನತ ಹುದ್ದೆಗೇರಿದವರು ಅದೆಷ್ಟೋ ಮಂದಿ. ಸಾಧಕರನ್ನ ಸಮಾಜಕ್ಕೆ ಕೊಡುಗೆಯಾಗಿ ಕೊಟ್ಟ ವಿದ್ಯಾಸಂಸ್ಥೆ ಇದು. ಇಂತಹ ವಿದ್ಯಾಸಂಸ್ಥೆಯಲ್ಲಿ ಸವಿ ಸವಿ ನೆನಪು ಸಾವಿರ ನೆನಪು ಅನ್ನೋ ಹಾಡು ಪ್ರತಿಧ್ವನಿಸ್ತು. ಅದಕ್ಕೆ ಕಾರಣ ಒಂದೊಮ್ಮೆ ಕಾಲೇಜಿನ ಕಾರಿಡಾರ್ನಲ್ಲಿ ಹೆಜ್ಜೆ ಹಾಕಿ ಭವಿಷ್ಯ ರೂಪಿಸಿಕೊಂಡಿದ್ದ ಹಳೆಯ ವಿದ್ಯಾರ್ಥಿಗಳ ಸಮಾಗಮ. ಅಂದ ಚಂದದಿಂದ ರೆಡಿಯಾಗಿರೋ ಕಣ್ಮಣಿಯರು, ಮತ್ತೊಂದ್ ಕಡೆ ಗಣ್ಯರ ಸ್ವಾಗತಿಸಲು ಭರ್ಜರಿ ಬ್ಯಾಂಡ್ ಸೆಟ್. ಜನವೋ ಜನ, ಖುಷಿಯಿಂದ ಕೇಕೆ ಹಾಕ್ತಿರುವ ವಿದ್ಯಾರ್ಥಿಗಳು. ಮೈಸೂರಿನ ಒಡೆಯರ್ ರಾಜವಂಶಸ್ಥ ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ಎಂಟ್ರಿ ಆಗ್ತಿದ್ದಂತೆ ರಾಜ ವೈಭವದಂತೆ ಕೊಂಬು ಕಹಳೆಯೊಂದಿಗೆ ಅದ್ಧೂರಿ ಸ್ವಾಗತ. ಇಂಥದ್ದೊಂದು ರಾಜ ವೈಭವ ಮರುಕಳಿಸಿದ್ದು ಬೆಂಗಳೂರಿನ ಜಯನಗರದ ಪ್ರಸಿದ್ಧ ವಿಜಯ ಕಾಲೇಜ್ನಲ್ಲಿ. ಸುಮಾರು 8 ದಶಕಗಳ ಸುದೀರ್ಘ ಇತಿಹಾಸ ಇರೋ ಕಾಲೇಜಿದು. ಈ ಚಂದದ ಕಾರ್ಯಕ್ರಮಕ್ಕೆ ಕಾರಣವಾಗಿದ್ದು ಗುರು ಶಿಷ್ಯರ ಸಮಾಗಮ. ದಶಕಗಳ ಹಿಂದೆ ಓದಿ ಈಗ ಜೀವನದ ಬೇರೆ ಬೇರೆ ಹಂತದಲ್ಲಿರೋ ವಿದ್ಯಾರ್ಥಿಗಳೆಲ್ಲ ಗುರುವಂದನೆಗಾಗಿ ಮತ್ತೆ ಕಾಲೇಜಿನ ಕಾರಿಡಾರ್ಗೆ ಹೆಜ್ಜೆ ಇಟ್ಟಿದ್ರು. ಕಾಲೇಜಲ್ಲಿ ಕಳೆದ ಸವಿ ಸವಿ ನೆನಪುಗಳು ಎಲ್ಲರ ಹೃದಯಕ್ಕೆ ದಾಂಗುಡಿ ಇಟ್ಟಿದ್ವು. ಲಕ್ಷಾಂತರ ವಿದ್ಯಾರ್ಥಿಗಳ ಬದುಕು ರೂಪಿಸುವ ಗುರುವು ಕೂಡ ಒಬ್ಬ ಸೆಲೆಬ್ರಿಟಿ ಅನ್ನೋದಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಯಿತು. ಇಲ್ಲಿ ಸೇರಿರುವ ಶಿಷ್ಯ ವೃಂದ ಸಾಕ್ಷಿ. ವಿಜಯ ಕಾಲೇಜಲ್ಲಿ ಸುದೀರ್ಘ ವೃತ್ತಿ ಜೀವನ ಕಳೆದಿರೋ ವಿದ್ಯಾರ್ಥಿಗಳ ಬದುಕು ಬದಲಿಸುವಲ್ಲಿ ಬೆಳಕಾದಂತ ನೆಚ್ಚಿನ ಗುರುಗಳಿಗೆ ಕಾಲೇಜಿನ 1985ರ ಬ್ಯಾಚ್ನ ವಿದ್ಯಾರ್ಥಿಗಳು ಗುರುವಂದನೆ ಅರ್ಪಿಸಿದ ಸಮಯ ಇದು. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅನ್ನೋ ಮಾತಿದೆ. ಪ್ರತಿಯೊಬ್ಬ ವಿದ್ಯಾರ್ಥಿ ಯಶಸ್ಸಿನ ಹಿಂದಿರುವ ಗುರುವಿಗೆ ಹಳೆಯ ವಿದ್ಯಾರ್ಥಿಗಳು ವಂದಿಸಿದ್ರು. ಕಾಲೇಜಲ್ಲಿ ತಾವಿಟ್ಟಿದ್ದ ಹೆಜ್ಜೆ, ಆ ಕಾರಿಡಾರು, ಆ ವಿದ್ಯೆ ಕಲಿಸಿದ ಗುರುಗಳು ಎಲ್ಲವನ್ನೂ ಮೆಲುಕು ಹಾಕಿದ್ರು. ನಮ್ಮ ಈ ಸಂಸ್ಥೆ ಶುರುವಾಗಿ 80 ವರ್ಷ ಆಗಿದೆ. ಅದು ಮಹಾರಾಜರು ದಾನವಾಗಿ ಕೊಟ್ಟಿರತಂತಹ ಭೂಮಿಯಲ್ಲಿ 80 ವರ್ಷ ಆಯಿತು ಸಂಸ್ಥೆ ಶುರುವಾಗಿ. ನಾವೆಲ್ಲ ಈ ಸಂಸ್ಥೆಯಿಂದ ಡಿಗ್ರಿ ಪಡೆದು ಹೊರಬಂದು 40 ವರ್ಷ ಆಯಿತು. ಮತ್ತು ನಾವು ಈ ಸಂಸ್ಥೆಗೆ ನಮ್ಮ ಗುರುಗಳಾದ ಶ್ರೀ MK ಶ್ರೀಧರ್ ಅವರಿಗೆ ಪದ್ಮಶ್ರೀ ಪುರಸ್ಕಾರ ಕೇಂದ್ರ ಸರ್ಕಾರದಿಂದ ಸಂದಿದೆ. ಅವರು ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಂತಹ ಮಹತ್ವದ ಕೊಡುಗೆಯನ್ನು ಪರಿಗಣಿಸಿ ಕೇಂದ್ರ ಸರ್ಕಾರ ಪದ್ಮಶ್ರೀ ಪುರಸ್ಕಾರ ನೀಡಿ ಗೌರವಿಸಿದೆ. ಅದರ ಸಲುವಾಗಿ ನಾವು ಗೌರವಿಸೋದಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ತರಗತಿಯ ಎಲ್ಲ ವಿದ್ಯಾರ್ಥಿಗಳು ಇವತ್ತು ಹಾಜರಾಗಿದ್ದಾರೆ. ಜೊತೆಗೆ
ಬೇರೆ ಎಲ್ಲ ತರಗತಿ ವಿದ್ಯಾರ್ಥಿಗಳು ಸುಮಾರು 45-50 ವರ್ಷದಿಂದ ಯಾರ್ಯಾರು ವಿದ್ಯಾರ್ಥಿಗಳಿದ್ರೆ ಎಲ್ಲರೂ ಬಂದು ನಮಗೊಂದು ಸಹಕಾರ ಕೊಟ್ಟಿದ್ದಾರೆ. 8 ದಶಕಗಳಿಂದ ಬೆಂಗಳೂರಿನ ಜಯನಗರದಲ್ಲಿರೋ ವಿಜಯ ಕಾಲೇಜು ಲಕ್ಷಾಂತರ ವಿದ್ಯಾರ್ಥಿಗಳ ಪಾಲಿಗೆ ಭವಿಷ್ಯದ ದಾರಿ ತೋರಿಸುತ್ತಿದೆ. ಈ ಹಿನ್ನೆಲೆ ಗುರುವಂದನಾ ಕಾರ್ಯಕ್ರಮ ಮತ್ತು ಹಳೆಯ ವಿದ್ಯಾರ್ಥಿಗಳ ಸಮ್ಮಿಲನ 2025 ಹಾಗೂ 80ನೇ ವರ್ಷದ ವಾರ್ಷಿಕ ಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಒಡೆಯರ್ ರಾಜವಂಶಸ್ಥ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಆಗಮಿಸಿದ್ರು. ದೀಪ ಬೆಳಗಿ ಚಾಲನೆ ಕೊಟ್ಟರು. ಈ ಸುಂದರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಯದುವೀರ್ ಒಡೆಯರ್ ಕಾಲೇಜು ಕಾಪಾಡಿಕೊಂಡು ಬಂದ ಸಂಸ್ಕೃತಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಗುರುಗಳಿಗೆ ಗೌರವ ಅರ್ಪಿಸಿದ್ರು. ಇದಕ್ಕೂ ಹೇಳಬೇಕಂದ್ರೆ ಇವತ್ತು ನಾನು ಒಬ್ಬ ವಿದ್ಯಾರ್ಥಿಯಾಗಿ ಬಂದಿರ್ತಕ್ಕಂಥದ್ದು ಮತ್ತೆ ಸಮಸ್ತ ಭಾರತೀಯರಿಗೆ ಗುರುಗಳ ಪದವಿ, ಗುರುಗಳು ನಮ್ಮ ಜೀವನಕ್ಕೆ ನಮ್ಮ ಸಿದ್ಧಾಂತ ರೂಪಿಸಲಿರ್ಬೋದು, ನಮ್ಮ ಜೀವನಕ್ಕೆ ಒಂದು ಅರ್ಥವನ್ನು ಕೊಡೋದ್ರಲ್ಲಿ ಗುರುಗಳ ಸ್ಥಾನ ನಮ್ಮೆಲ್ಲರಿಗೂ ಎಷ್ಟು ಪ್ರಮುಖ, ಎಷ್ಟು ಮಹತ್ವದ ಅಂತ ನಮ್ಮೆಲ್ಲರಿಗೂ ಗೊತ್ತಿದೆ. ಅರಮನೆ ದೃಷ್ಟಿಯಲ್ಲೂ ಸಹ ಗುರುಗಳ ಸ್ಥಾನ ಬಹಳ ಮುಖ್ಯವಾದ. ಭವಿಷ್ಯದ ಭಾರತದಲ್ಲಿ ಈ ಶ್ರೇಷ್ಠ ಭಾರತವನ್ನು ನಾವು ನಿರ್ಮಾಣ ಮಾಡಬೇಕಂದ್ರೆ ಇನ್ನೂ ಹೆಚ್ಚಾಗಿ ನಮ್ಮ ಗುರುಗಳ ಒಂದು ಆಶೀರ್ವಾದ, ಮಾರ್ಗದರ್ಶನ ಅವಶ್ಯಕತೆ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭಾರತೀಯ ಪರಂಪರೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ಗುರುಗಳು, ಇಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳಿಗೆ ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು. ಆದ್ರೂ ಸಹ ನಿಮ್ಮೆಲ್ಲರ ಪರವಾಗಿ ವೈಯಕ್ತಿಕವಾಗಿ ನಾನು ಅವ್ರಿಗೆ ನನ್ನ ಕೃತಜ್ಞತೆಗಳು, ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಕಾರ್ಯಕ್ರಮದಲ್ಲಿ ಶೈಕ್ಷಣಿಕ, ಕಲಾ ಹಾಗೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಕೊಡುಗೆ ನೀಡಿದ ಗಣ್ಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಖ್ಯಾತ ಶೈಕ್ಷಣಿಕ ತಜ್ಞ ಹಾಗೂ ರಾಷ್ಟ್ರೀಯ ಶಿಕ್ಷಣ ನೀತಿಯ ಶಿಲ್ಪಿ ಪದ್ಮಶ್ರೀ ಡಾಕ್ಟರ್ ಎಂಕೆ ಶ್ರೀಧರ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾಲೇಜಿನ ಏಳಿಗೆಯಲ್ಲಿ ಮಹತ್ವದ ಪಾತ್ರ ವಹಿಸಿದವರಲ್ಲಿ ಡಾಕ್ಟರ್ ಎಂಕೆ ಶ್ರೀಧರ್ ಅವರು ಕೂಡ ಒಬ್ರು. ಯದುವೀರ್ ಒಡೆಯರ್ ಸೇರಿದಂತೆ ಗಣ್ಯರು ಎಂಕೆ ಶ್ರೀಧರ್ ಅವರನ್ನ ಸನ್ಮಾನಿಸಿದ್ರು, ಗುರುವಂದನೆ ಅರ್ಪಿಸಿದ್ರು. ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ, ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ಅನ್ನುವಂಥದ್ದಾದರೆ, ಆ ಶಿಕ್ಷಣ ಕ್ಷೇತ್ರದಲ್ಲಿ ನನಗೆ ವೈಯಕ್ತಿಕವಾಗಿ ಕೆಲಸ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದು ವಿಜಯ ಕಾಲೇಜ್. ಆ ವಿಜಯ ಕಾಲೇಜ್ ಇರೋದು BHS ಸಂಸ್ಥೆ. ಶಿಕ್ಷಣ ನೀತಿಯನ್ನ ರೂಪಿಸುವಂತ ಒಂದು ಪರಿವರ್ತನೆಯನ್ನ ಮಾಡೋಕೆ ಆ ಆರಂಭದ ದಿವಸಗಳಲ್ಲಿ ನಮಗಿದ್ದಂತ ಸಹೋದ್ಯೋಗಿಗಳು, ಇಲ್ಲಿದ್ದಂತ ವಾತಾವರಣ ಇದೆಯಲ್ಲ, ಅದು ಬಹಳ ಮುಖ್ಯವಾಗಿದೆ. ಮತ್ತು ನಿಜವಾಗಿ ನಿಮ್ಗೆ ಹೇಳ್ಬೇಕು ಅಂದ್ರೆ, ಶಿಕ್ಷಣ ನೀತಿಯನ್ನ ರೂಪಿಸೋದು ಯಾರಿಗೋಸ್ಕರ? ಅದು ವಿದ್ಯಾರ್ಥಿಗಳಿಗೋಸ್ಕರ. ಆ ವಿದ್ಯಾರ್ಥಿಗಳನ್ನ ಅರ್ಥ ಮಾಡ್ಕೊಳ್ದೆ ಇದ್ರೆ, ಅವರ ಹೃದಯನ್ನ, ಅವರ ಮನಸ್ಸನ್ನ, ಅವರ ದೃಷ್ಟಿಕೋನವನ್ನ, ಅವರ ಯೋಚನೆಯನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಯಾವುದೇ ಶಿಕ್ಷಣದ ನೀತಿ ಆಗಲಿ, ವ್ಯವಸ್ಥೆ ಆಗಲಿ ನಿರ್ಮಾಣ ಮಾಡಕ್ಕೆ ಸಾಧ್ಯ. ಇವತ್ತು ಪದ್ಮಶ್ರೀ ಪ್ರಶಸ್ತಿ ನನಗೆ ಬಂದಿದೆ ಅಂತ ನಿಮಗೆ ಅನ್ನಿಸ್ತಾ ಇದೆ, ಆದ್ರೆ ಇದು ನಿಜವಾಗಿ ಬಂದಿರುವಂತದ್ದು ಈ ವಿಜಯ ಕಾಲೇಜಿನ ಒಂದು ಸಹವಾಸ, ಶಿಕ್ಷಕರು, ವಿದ್ಯಾರ್ಥಿಗಳು ಮತ್ತು ನಿಮ್ಮಂತ ಎಲ್ಲರೂ ಕೊಟ್ಟಿರುವಂತ ಆ ಒಂದು ಭರವಸೆಯಿಂದ ನನಗೆ ಆಗಿರೋದು.
ಇದರೊಂದಿಗೆ ಸರ್ವಮಂಗಳ ಸ್ಮಾರಕ ಟ್ರಸ್ಟ್ನ ವ್ಯವಸ್ಥಾಪಕ ಟ್ರಸ್ಟಿ ಕೆಆರ್ ಸೋಮಶೇಖರ್, ಸಂಸ್ಕಾರ ಭಾರತಿ ಪ್ರಾದೇಶಿಕ ಅಧ್ಯಕ್ಷ ಮತ್ತು ಪ್ರಸಿದ್ಧ ನಟ, ಚಿತ್ರ ನಿರ್ದೇಶಕ ಸುಚೇಂದ್ರ ಪ್ರಸಾದ್, ಬಿಎಚ್ಎಸ್ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿ ಟಿಎ ಬಾಲಕೃಷ್ಣ ಅಡಿಗ ಅವರಿಗೂ ವೇದಿಕೆಯಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು. ಇದರೊಂದಿಗೆ 40 ವರ್ಷಗಳ ಹಿಂದೆ ತಮಗೆ ವಿದ್ಯೆ ಕಲಿಸಿದ, ಬದುಕಿನ ದಾರಿ ತೋರಿಸಿದ 20 ಉಪನ್ಯಾಸಕರಿಗೆ ವಿದ್ಯಾರ್ಥಿಗಳು ಸನ್ಮಾನಿಸಿದ್ದು ಮನಮುಟ್ಟುವಂತಿತ್ತು. ಅರ್ಥಪೂರ್ಣವಾಗಿ ಹಳೆ ವಿದ್ಯಾರ್ಥಿಗಳು ಗುರುವಂದನೆ ಮಾಡಿದ್ರು. ಈ ಕಾರ್ಯಕ್ರಮ ಆಯೋಜನೆ ಮಾಡಿದ ವಿಜಯ ವಾಣಿಜ್ಯ ವಿಭಾಗದ ಹಳೆ ವಿದ್ಯಾರ್ಥಿ ರಾಜಶೇಖರ್ ಎಸ್ ಮಾತನಾಡಿ, ಕಾಲೇಜಿನ 80ನೇ ವಾರ್ಷಿಕೋತ್ಸವವನ್ನ ಸಾಕ್ಷಿಯಾಗಿ ನೋಡುವ ಅವಕಾಶ ಸಿಕ್ಕಿದ್ದು ಖುಷಿ ಕೊಟ್ಟಿದೆ ಎಂದರು. ವಿದ್ಯಾರ್ಥಿಗಳಿಗೆ ಹಾಗೂ ಕೆಳವರ್ಗದ ವಿದ್ಯಾರ್ಥಿಗಳಿಗೆ ಕೈಗೆ ಎಟಕಿಸೋ ಶುಲ್ಕ, ಅದರಲ್ಲಿ ಪಾಠ ವಿದ್ಯಾಭ್ಯಾಸ ದೊರಕ್ತಾ ಇದೆ. ಅಂಥ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ರ್ಯಾಂಕ್ ತಂದು ಕೊಡ್ತಾ ಇದ್ದಾರೆ. ಅದಕ್ಕೆ ನಮಗೆ ಗುರುಗಳೇ ಕಾರಣ. ಅದಕ್ಕೆ ಗುರುವಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಇವತ್ತು 20 ಗುರುಗಳಿಗೆ ಕೆಳಗಡೆ ಸನ್ಮಾನ ಆಗಿದೆ. ಒಬ್ಬರು ಪದ್ಮಶ್ರೀ ಪುರಸ್ಕೃತರಾದ ಡಾಕ್ಟರ್ ಶ್ರೀಧರ್ ಸರ್ ಅವರಿಗೆ ವೇದಿಕೆ ಮೇಲೆ ಮಹಾರಾಜರೇ ಸನ್ಮಾನ ಮಾಡಿದ್ದಾರೆ. ಡಾಕ್ಟರ್ ಎಂ ಕೆ ಶ್ರೀಧರ್ ಬಗ್ಗೆ ಹೇಳೋದಾದರೆ, ಅವರು ಈ ಕಾಲೇಜಿನ 2ನೇ ಪದ್ಮಶ್ರೀ ಪುರಸ್ಕೃತರು. ಮೊದಲನೇವರು ಶ್ರೀ ಜಿ ವೆಂಕಟಸುಬ್ಬಯ್ಯನವರು, ಇವರು 2ನೇ ಪದ್ಮಶ್ರೀ ಪುರಸ್ಕೃತರು. ಇವರು ಚಾಳುಕ್ಯ ಯೂನಿವರ್ಸಿಟಿ ಚಾನ್ಸಲರೂ ಹೌದು. ಇಲ್ಲಿ 1979ರಿಂದ 99ವರೆಗೂ 20 ವರ್ಷ ಕಾಲ ಸೇವೆ ಸಲ್ಲಿಸಿದ್ದಾರೆ. ಒಂದೇ ಅಲ್ಲ, ನಾವು ಅವ್ರ ಮೊದಲನೇ ಬ್ಯಾಚು 1980 to 85 ಪೂರ್ಣ ಅವಧಿ 5 ವರ್ಷ ಮೊದಲನೇ ಬ್ಯಾಚು ನಾವು. ಅವರು ನಮಗೆ ಗುರುಕುಲದ ರೀತಿಯೇ ನಡೆಸ್ಕೊಂಡು ಬಂದಿದ್ದಾರೆ. ನಮ್ಗೆ ಬರೀ 5 ವರ್ಷ ಪಾಠ ಮಾಡಿಲ್ಲ. ಅವರು 40 ವರ್ಷ ಕಾಲ ಕೂಡ ನಮ್ಮ ಮೇಲೆ ಸಂಪರ್ಕ ಹೊಂದಿದ್ದು ನಮಗೆ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈಸ್ ಅವರ್ ಮೆಂಟರ್, ಫಿಲಾಸಫರ್ ಆ್ಯಂಡ್ ಗೈಡ್. ಬಿಕಾಸ್ ಆಫ್ ಹಿಮ್ ಸೋ ಮೆನಿ ಗುಡ್ ಥಿಂಗ್ಸ್ ಹ್ಯಾವ್ ಹ್ಯಾಪೆಂಡ್ ಟು ಆಲ್ ದ 3 ಇದು ನಾನು ಹೇಳ್ದಂಗೆ ಸಂಸ್ಥೆಗೆ, ವಿದ್ಯಾರ್ಥಿಗಳಿಗೆ ಹಾಗೂ ಸಮಾಜಕ್ಕೆ. ಒಟ್ನಲ್ಲಿ ವಿದ್ಯೆ ಕಲಿಸಿ ಭವಿಷ್ಯದ ದಾರಿ ತೋರಿದ ಉಪನ್ಯಾಸಕರಿಗೆ 40 ವರ್ಷಗಳ ಬಳಿಕ ವಿದ್ಯಾರ್ಥಿಗಳು ಗೌರವ ಸಲ್ಲಿಸಿದ ಈ ಕಾರ್ಯಕ್ರಮ ಅರ್ಥಪೂರ್ಣವಾಗಿತ್ತು. ಬದುಕಿನ ವಿವಿಧ ಹಂತಗಳಲ್ಲಿ ತಮ್ಮದೇ ಲೈಫ್ನಲ್ಲಿ ಬ್ಯುಸಿಯಾಗಿರೋರು ಮರಳಿ ಕಾಲೇಜಿಗೆ ಕಾಲಿಡ್ತಿದ್ದಂತೆ ಹಳೆಯ ಸಿಹಿ ನೆನಪುಗಳು ದಾಂಗುಡಿ ಇಟ್ಟಿದ್ವು. ಸ್ನೇಹಿತೆಯರ ಹರಟೆ, ಸ್ನೇಹಿತರ ತಮಾಷೆ ಎಲ್ಲದರ ಸಮಾಗಮವಾಗಿತ್ತು. ಸವಿ ಸವಿ ನೆನಪು, ಸಾವಿರ ನೆನಪು ಅಂದುಕೊಳ್ಳುತ್ತಲೇ ಕಾರ್ಯಕ್ರಮ ಬಹಳ ಸುಂದರವಾಗಿ, ಅರ್ಥಪೂರ್ಣವಾಗಿ ನೆರವೇರಿತು. ಎಂತಹ ಅರ್ಥಪೂರ್ಣವಾದ ಕಾರ್ಯಕ್ರಮ ಅಲ್ವಾ? ವಿಜಯ ಕಾಲೇಜಿನಲ್ಲಿ ನಡೆದ ಕಾರ್ಯಕ್ರಮ ನೋಡ್ತಿದ್ರೆ ಗುರುವಿಂದ ದೈವಗಳು, ಗುರುವಿಂದ ಬಂಧುಗಳು, ಗುರುವಿಂದಲೇ ಸಕಲ ಪುಣ್ಯಗಳು ಲೋಕಕ್ಕೆ. ಗುರುವೀಗ ದೈವ ಸರ್ವಜ್ಞ ಅನ್ನೋ ತ್ರಿಪದಿ ನೆನಪಾಗತ್ತೆ. ಒಟ್ನಲ್ಲಿ ಈ ಗುರುವಂದನೆ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿಗಳು ಹಾಗೂ ಹೊಸ ವಿದ್ಯಾರ್ಥಿಗಳ ಸಮಾಗಮಕ್ಕೆ ವೇದಿಕೆಯಾಯಿತು. ಹೊಸ ಚೈತನ್ಯ ತುಂಬಿತು. ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾರೆ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.